ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಬೆಕ್ ಹೆಂಗ್ ಮುಕೊಂಡೈತ್ ನೋಡ್ರಿ ಇಲ್ಲಿ ಅದ್ರ ಇಲ್ಲಿ ಹೊರಗೆ ಹೋಗೈತ್ರಿ ಇದು ಇಲ್ಲಿ ಮುಕೊಂಡೈತ್ ನೋಡ್ರಿ ಎಲ್ಲ ಮಕ್ಕಳಲ್ಲಿ ಹೊರಗೆ ಹೋಗ್ಯಾವ್ರಿ ಇದು ಒಂದೇ ಇಲ್ಲಿ ಉಳಿತ್ ನೋಡ್ರಿ हिरम सोना क्या कर रहे हैं दवा किनका वो ಕಾಮ ಕಾಮ ಅಲ್ಲ ನಿಮ್ಮ ಮಕ್ಕಳು ಕಾಮ ಅನ್ಬೇಕ ದವ್ವ ಅಂತ ನೋಡ आंटी आंटी तू क्या करी मैं काम हीर तू क्या करी रोटी पकाई क्या बी क्या पकाई ಏನಂತ ಏನಾಯ್ತ ಒಂದ ಗೊತ್ತಾಗತ್ತಿಲ್ಲ ಏ ಸುಮ್ಮನೆ ನೀವು ಪಾಪಕ್ಕೆ ಎಲ್ಲ ಹೇಳ್ತೀರೇನೆ ಆಯ್ತು ಮಾಡ್ತಾಳ ಮಾಡೋ ಆಕಿ ನೋಡ ಸಿಟ್ ಮಾಡಾಕಿದ್ದಾಳ ಆಕೆ ಶಾರ್ಟ್ ಇಡ ನೋಡ್ತಾಳಲ್ಲ ಶಾರ್ಟ್ ಇಡ ನೋಡ್ತಾ ಹಂಗ ಮಾಡಕ್ ಹೋಗ್ತಾಳ ಆಕೆ ನಮ್ಮನೆ ಹಂಗ ಮಾಡ್ತಾ ಕುತ್ಕೊಂಡ್ ಶಾರ್ಟ್ ಇಡ ನೋಡ್ತಾಳ ಮಾಡಕ್ ಚಲೋ ಮಾಡ್ಬಿಡ್ತಾಳ ಆಕೆ नाना क्यों करते माँ हीरो नाना क्यों कर रहे क्यों पाँव उठा रहे तू बता नाना को बता माँ तू बता नाना का तू नहीं देखो तू हूँ करती क्या मैं बोल नाना को ऐसा नहीं करती नाना बोला ऐसा नहीं करती बा नाना बोला ಏನ್ ಚೀಲ್ದಾಗ ಟೂರ್ ಹೋಗೋದು ರೇಷನ್ ರೀ ಇದು ರೇಷನ್ ಬಂದನ ಈಗ ಸ್ವಲ್ಪ ಅಡಿಗೆ ಮಾಡ್ಕೊಳಕ ರೇಷನ್ ತಗೊಂಡ್ರಿ ಈಗ ಅಲ್ಲಿ ಬಾಳ ದೂರ ಹೋಗ್ತೀವಲ್ರಿ ಅಲ್ಲಿ ಆಮೇಲೆ ಅಲ್ಲಿ ಊಟ ಹೆಂಗಿರ್ತತ ಏನ ಅದಕ್ಕ ಸ್ವಲ್ಪ ಇಲ್ಲಿ ರೊಟ್ಟಿ ಕರ್ಚಿಕಾಯಿ ಅವನ್ನೆಲ್ಲ ಮಾಡ್ಕೊಂಡ್ ಹೋಗಕ ರೇಷನ್ ತಗೊಂಡ ನಿಮ್ ನಜ್ಮಾ ಬಾಬಾ ಕರ್ಕೊಂಡ್ ಹೋಗಿ ಅದನ್ನ ಈಗ ಏನೇನ್ ತಗೊಂಡ ಅಂತಂದ್ ಹೇಳಿ ನೋಡ್ಬೇಕು ನೋಡಿ ಇವತ್ತು ಜೋಳನ ಹಸ್ ಮಾಡ್ಬೇಕ ಇವತ್ತ ಹಿಂಗಾಗಿ ಚಲೋ ಬಿಡ್ಸಿ ಮತ್ತೆ ಹಿಂಗ ರೊಟ್ಟಿ ಮಾಡ್ಬೇಕನ್ನ ರೊಟ್ಟಿ ಗಿರಣಿ ಹಾಕಿಸ್ಕೊಂಡ್ ಬರ್ಬೇಕ ಆಮೇಲೆ ರೊಟ್ಟಿ ರೊಟ್ಟಿ ಮಾಡ್ಬೇಕ ಆಮ್ಯಾಗ ಏನು ರವಾ ದುಂಡಿ ಮಾಡ್ಬೇಕ ಚಕ್ಲಿ ಮಾಡ್ಬೇಕ ಕರ್ಚಿಕಾಯಿ ಮಾಡ್ಬೇಕ ಎಲ್ಲ ಮಾಡ್ಕೊಂಡು ಬಾಕಿ ಬಾಳ ಇವ್ನು ಬ್ರಷ್ ಟ್ರೈನಾಗ ಹೊಲ್ತಿಕ್ಕಾಕೆ ಅದ ಹುಡುಗರಿಗೆ चला नोड़ो इसमें नजमा को मुझे भी नहीं सब बच्चा को नहीं मुझे भी तुझे को सोना में ये होना क्या तुझे को सोना में हीरो का मस्ते हीरो ಇದು ನಂದ ಮಮ್ಮಿ ಹುಡುಗರು ತಗೋಸಮನ ಬ್ರಷ್ ನೋಡಿ ಅಲ್ಲ ಗೊಂಬಿ ನೋಡಿ ಸಂತಿ ಫುಲ್ ದೂರ ಐತಿ ಸಂತೆ ಎಲ್ಲ ಹೋಗಿ ಬಾಬಾ ಕರ್ಕೊಂಡ ನಮ್ಮ ಹೋಗಿ ತಗೊಂಬಂದು ಇಟ್ಟಾಗಪ್ಪ ಎಲ್ಲ ನೋಡ್ರಿಲ್ಲ ಗೋಧಿ ಹಿಟ್ಟಿನ ಪ್ಯಾಕೆಟ್ ಆಮೇಲೆ ಖಾರದ ಪುಡಿ ಅಕ್ಕಿ ಶೇಂಗಾ ಪುಟಾಣಿ ಅವಲಕ್ಕಿ ಎಣ್ಣೆ ಪ್ಯಾಕೆಟ್ ಖಾರ ಬೆಲ್ಲ ಆಮೇಲೆ ಕೊಬ್ಬರಿ ಮಡಕಿ ಕಾಳು ಸಕ್ಕರೆ ಮೈದಾ ಹಿಟ್ಟು ಎಣ್ಣೆ ಜೋಳ ಎಲ್ಲ ತಗೊಂಡ್ ಇದೆಲ್ಲ ಯಾಕ್ರಿಪ್ಪ ಅಂತ ಹೇಳಿದ್ರಿ ಈಗ ಟ್ರೈನಾಗ ಹೋಗಕ್ಕೆ ಎಲ್ಲ ಅಡ್ಗೆ ಮಾಡ್ಕೊಂಡೆ ಅವತ್ತು ಹೋಗೋ ದಿನ ರಾತ್ರಿ ನೈಟ್ ಅಲ್ಲಿ ಹೋಗಿ ರೈಲ್ವೆ ಸ್ಟೇಷನ್ ಉಣ್ಣದಂತ್ರಿ ಅದಕ್ಕೆ ಪಲಾವ್ ಮಾಡಕ್ ಅಕ್ಕಿ ತಗೊಂಡ್ರಿ ಆಮೇಲೆ ಕರ್ಚಿಕಾಯಿ ಮಾಡ್ಕೊಳ್ಳೋದಂತ್ರಿ ಕರ್ಚಿಕಾಯಿ ಸುಗ್ಲ ಮಾಡಕ ಇಲ್ಲಿ ಕೊಬ್ಬರಿ ಆಮೇಲೆ ಪುಟಾಣಿ ತಗೊಂಡ ಆಮೇಲೆ ಸ್ವಲ್ಪ ಕರ್ದು ಅವಲಕ್ಕಿ ಮಾಡ್ಕೊಂಡು ಪೇಪರ್ ಅವಲಕ್ಕಿ ಅಂದ್ರೆ ಹೆಂಗತ್ ಗೊತ್ತ ಸುಮ್ಮನೆ ಈಗೆಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಈಗ ನಾವು ಹುಬ್ಳಿ ಕುಂತೀವಿ ಅಂತ ಹೇಳಿದ್ರೆ ದಿಲ ಉಳಿತೀವಿ ನಾವು ದಿಲ್ಲಿಗೆ ಹೋಗಕ್ಕೆ 2 ದಿನ ಆಕೈತು 3 ದಿನ ಆಕೈತು ಗೊತ್ತಿಲ್ಲ 3 ದಿನ ಅಥವಾ 2 ದಿನದ ಮಟ್ಟ ನಮ್ಮ ಊಟ ಏನಪ್ಪ ಅಂದ್ರೆ ಇದ ಬರೀ ರವಾ ಉಂಡಿ ಚಕ್ಕಲಿ ರೊಟ್ಟಿ ಹುಡುಗರು ಏನಾದ್ರು ಆಳಕತ್ತಿದ್ವು ಅಂದ್ರೆ ಕೈಯಾಗ ಕೊಡಕ್ ಕರ್ಚಿಕಾಯಿ ಆಮೇಲೆ ರೊಟ್ಟಿ ಇದ್ದಂದ್ರ ಶೇಂಗಾ ಚಟ್ನಿ ರೊಟ್ಟಿ ಮೊಸರು ಬರ್ತಿರ್ತದೆ ರೊಟ್ಟಿ ಒಳಗ ಇದು ಮೊಸರೊಳಗ ಶೇಂಗಾ ಚಟ್ನಿ ಹಾಕಿದ್ ರೊಟ್ಟಿ ಕಲ್ಸ್ಕೊಂಡ್ ಉಣ್ಣಾಕತ್ತೀನಿ ಅಂದ್ರ ಮಸ್ತ್ ಅನ್ಸ್ತದೆ ಹುಡುಗರು ಹಾಳಾಕತ್ರ ಕೈಯಾಗ ಕಚ್ಚಿಗೆ ಕೊಡೋದ ಸುಮ್ಮನೆ ಬಿಡೋದ ಅವ್ರ ಸುಮ್ ಕುಂತ್ರಪ್ಪ ಅಂದ್ರೆ ಮತ್ತೆ ಗಪ್ಪನ ಇಸ್ಕೊಂಡ್ಬಿಡೋದು ಇಷ್ಟೆಲ್ಲ ತಗೊಂಡ್ ನೋಡ್ರಿ ಇವಾಗ ಇವತ್ತು ಮಾಡಕ್ ಸ್ಟಾರ್ಟ್ ಮಾಡೋದನ್ನ ಕೇಳ್ಬೇಕ್ರಿ ಫಸ್ಟ್
ಫಸ್ಟ್ ರೊಟ್ಟಿ ಮಾಡದ ನೋಡ್ರಿ ರೇಷನ್ ಒಳಗೆ ಇದಿಲ್ಲ ಅನ್ನಂಗಿಲ್ಲ ಎಲ್ಲ ಐತಿ. ಎಲ್ಲ ಐತಿ. ಶೇಂಗಾ, ಅವಲಕ್ಕಿ, ಪುಟಾಣಿ, ಎಣ್ಣಿ, ಸಕ್ರಿ, ತುಪ್ಪ. ನಮ್ ನಜ್ಮ ಅಡಿಕೆ ತಗೊಂಬಂದಾಳ್ರಿ, ಎಲಿಯೋ ತಗೊಂಬಂದಲ್ಲ ಯಾಕ ಎಲಿಯೋ ಬೆಳೆ ಎಲಿ ಈಗಲ್ಲ ಹೋಗೋದಕ್ಕೆ ತೊಗೊಂಬರೋದು ಎಲಿ. ಎಲಿ ನೋಡಿ ಬೆಳೆ ಸೊಪ್ಪು. ಏ ಜಗಳ ಜಗಳ ನೋಡಿರಿ, ಜಗಳಾನೆ ಆಗತ್ತೆ ಗಿರಂ. ಆಕೆ ಕಣ್ಣ ನೀರಾಗಿಲ್ಲ ಸುಮ್ಮನೆ ಹೋದ ಆಕೆ ಸುಮ್ಮನೆ ಫಸ್ಟ್ ಏನ್ ಮಾಡೋದು? ರೊಟ್ಟಿ ಮಾಡೋದು ಫಸ್ಟ್. ಅದಕ್ಕೊಂದು ಜೋಳ ಹಸ್ ಮಾಡಿ ಗಿಣ್ಣಿ ಕೊಟ್ಕೊಂಡ್ ರೊಟ್ಟಿ ಮಾಡಕ್ಕೆ ಜೋಳ, ಚೂಡ ಮಾಡಕ್ಕೆ ಅವಲಕ್ಕಿ, ಮತ್ತು ಪುಟಾಣಿ ಅದಕ್ಕೆ ಸುಸ್ಲಾ ಮಾಡಕ ಸುಸ್ಲ ಮಾಡಕ್ಕೆ ಪುಟಾಣಿ, ಅವಲಕ್ಕಿ ಮತ್ತು ರವಾ ಇಲ್ಲ ಉಂಡಿ ಮಾಡಕ್ಕೆ, ರವಾ ಉಂಡಿ ಈಗ ಪಾಕಿಟ್ನಾಗ ಬಂದ ಉಂಡಿ ರವಾ ನಾ ಉಂಡಿ ಆಗ್ಲಾಕತ್ತೇವೆ ನೋಡು. ಏ ಸುಮ್ಮನೆ ಕಲ್ತಾರ್ರೆ ಅದೇನ ಉಂಡಿ ಮಾಡೋದು. ನಮ್ಮ ತಾತ ನೋಡಿದೆ ನನ್ನ, ನಾನು ಪಾಕಿಟ್ ಮ್ಯಾಗ ಉಂಡಿ ನೋಡಿ ಉಂಡಿ ಒಂದು ಅಂತ ಕೇಳಿದೆ ನನ್ನ. ನೀವು ನಗಾಕತ್ತೀರಿ. ಸ್ವಲ್ಪ ಹುರಿಬೇಕು. ಆಕೆ ಜರಾನ ಅದ, ಆಕೆಗೆ ಜರ ಅದ ಸಾನ್ಯ, ನಿನಗೆ ಭಾಳ ಅದ. ತಮ್ಮನ್ನ ಸೋನು ಮತ್ತು ಹಿರ ನಂಗೆ ತಿನ್ನತ್ತ ನೋಡಲ್ಲಿ. ಓ तुम्हें खाने का हमें नहीं. ಒಂದ್ ಪೂರ ಬ್ಯಾ ಹಾಕಿ ಮಾತಾಡಕ್ ಬರಲ್ಲ. ಈಗ ಹೋಗಿ ಎಲ್ಲರೂ ಒಂದೇದ ಹೋಗಿ ಬರ್ತಾರೆ. ಮೊದಲು ಬೆಲ್ಲ ದೊಡ್ಡ ದೊಡ್ಡ ಬರ್ತಿದ್ವು, ಈಗ ಸಣ್ಣ ಸಣ್ಣ ಬಂದ್ಬಿಟ್ಟಾವಲ್ಲ. ಒಂದ್ ಕೆಜಿ ಇವು ಕೆಜಿ ಅಲ್ಲ ಇವು. ಎಲ್ಲರ ಒಂದ್ ಮರಿ ಮಿಸ್ ಆಗೈತೆ ಅಂತೇಳಿ ಟೂರಿಗೆ ಹೋಗೋ ರೇಷನ್ ಬಂತ ಹಂಗಂದ್ರೆ ಈಗ ಇಷ್ಟೆಲ್ಲ ಬಂದ್ರಿ. ಇನ್ನು ತರಕಾರಿ ಅದನ್ನೆಲ್ಲ ತರದ್ ಬಾಕಿ ಐತಿ. ಅವತ್ತಿನ ಪಲಾವ್ ಮಾಡ್ಕೊಳಕ ಕ್ಯಾರೆಟ್ ಅವನ್ನೆಲ್ಲ ತರಕಾರಿ ಅನ್ನಕೇನ ಹೋಗೋಬೇಕಾದ್ರೆ ಬರೀ ಒಂದೇ ಊಟ ಮಾಡೋದು ಅಷ್ಟ ಅದ. ಈ ಉಂಡಿ ಗಿಂಡಿ ಹೆಂಗ್ ಬರ್ತಾನೆ, ಉಂಡಿ ಅದು ಇಟ್ಟು ನಾವು ತಿನ್ಬೋದೆ. ಹಿಂಗಾಗಿ ಹೆಚ್ಚಿಗೆ ಅವನ್ನ ಮಾಡ್ರಿ ನೀವು. ಉಂಡಿ, ಚಕ್ಕಲಿ, ಕರದಂಟೆ, ಆಮ್ಯಾಗ ಹೋಳಿಗೆ, ಕಡುಬು ಕರ್ಚಿಕಾಯಿ ರೀ. ಹಾ ಕಡುಬು, ಕರ್ಚಿಕಾಯಿ. ಹಲೋ ಬೋಲ್ ನಾನಕ ಹಲೋ ಬೋಲ್ ಹಲೋ ಬೋಲೆ खाने में कहा था मैंने ಏನು ಜೀರಿಗೆ ಜೀರಿಗೆನ ಹಾಕ್ಬೇಕಲ್ಲ ಬೇಡ ಮೈ ಬಿ ರಗಡ ಚಕ್ಲಿಗೆ. ರಗಡ ಏನ್ ಬಿಸ್ಲಿಗೆ ಇಡ್ಬೇಕತ್ತ ಒಂದ್ ಜೀರಿಗೆ? ಬಿಸ್ಲಿಗೆ ಇಡಬೇಕು. ಅಲ್ಲ ಮೆತ್ತಗಾಗಿರ್ತಾವ ಅದಕ್ಕನ್ನ. ಇವ್ರು ಅಜ್ವಾನ್ ತಿಕ್ಕಾಕತ್ತಿದ್ರಲ್ಲ, ಪುಡಿ ಆಗ್ಬೇಕಂತ. ಪುಡಿ ಆಗಲ್ತಾಗ ಬಿಸ್ಲಿಗೆ ಇಡ್ಬೇಕಾಯ್ತು. ಮಾನ್ಕಾಯಿ ಹೆಚ್ಚಾಕತ್ತೀನ್ರಿ. ಅಂದ್ರೆ ಮೂಗು ಮಾನ್ಕಾಯಿ ಉಪ್ಪಿನಕಾಯಿನೇ ಅದು. ಉಪ್ಪಿನಕಾಯಿ ಅಂದ್ರೆ ಹಂಗ ಉಪ್ಪಿನಕಾಯಿ ಅಲ್ರಿ ನಮ್ದು. ಒಂದೊಂದ್ ಮಾನ್ಕಾಯಿ ಸೀಸನ್ ಬಂತಪ್ಪ ಅಂತ ಹೇಳಿದ್ರ ಅಂದ್ರೆ ನಮ್ಮಮ್ಮ ನಮಗ ರೂಢಿ ಮಾಡಿರೋದಿದೆ. ಮಾನ್ಕಾಯಿ ಸೀಸನ್ ಬಂತಪ್ಪ ಅಂದ್ರೆ ಇಂಥವು ಮಾನ್ಕಾಯಿ ತಗೊಂಬಂದು ಮನ್ಯಾಗ ಹೆಚ್ಚಿ ಆಮೇಲೆ ತೊಳೋದು, ಇದಕ್ಕೊಂದಿಟ್ಟು ಉಪ್ಪು, ಖಾರ, ಸಕ್ಕರೆ, ಎಣ್ಣೆ ಹಾಕಿ ಕಲಸ್ಕೊಂಡ್ ರೊಟ್ಯಾಗ ಅಂದ ತಿನ್ನಾಕತ್ತೀನಂದ್ರ ಅದ್ರ ಮಜಾನ ಬೇರೆ. ನಾವು ಉಪ್ಪಿನಕಾಯಿ ಎಲ್ಲ ಹಾಕಂಗಿಲ್ಲ. ಮಾಡಿದ್ರ ಪಳವು ಮಾಡ್ತೀವಿ, ಬಿಟ್ರ ಇದು ಮೂಗು ಮಾನ್ಕಾಯಿ ಹೆಚ್ಚಿ ಹಿಂಗೆ ಇಟ್ಬಿಡ್ತೀವಿ. ಮಸ್ತ್ ಅನಸ ಇದು. ಇದನ್ನ ಸಕ್ಕರೆನ ಸಕ್ಕರೆ ರೀ. ಇದನ್ನ ಮತ್ತೆ ಉಪ್ಪು ರೀ. ಅದು ಖಾರ, ಉಪ್ಪು, ಸಕ್ಕರೆನ. ಇದನ್ನ ಒಳ್ಳೆಣ್ಣೆ ಎಲ್ಲ ಈಗ ಮಸ್ತ್ ಕಚ್ಚಾ ಪಚ್ಚಾ ಕಲಿಸ್ಬೇಕನ ಮಿಕ್ಸಿ ಹಾಕಿ. ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಿ ಗಟ ಗಟ ಕುಡ್ದ್ಬಿಡೋದು. ಮಾನ್ಕಾಯಿ ಉಪ್ಪಿನಕಾಯಿ ತಿನ್ಬೇಕ ಎಲ್ಲಾರು ರೊಟ್ಟಿ ಒಳಗ. ಮಾವಿನ ಜ್ಯೂಸ್, ಕಲ್ಲಂಗಡಿ ಜ್ಯೂಸ್, ಆಪಲ್ ಜ್ಯೂಸ್, ಸೇಬು ಎಂತದ ಸಪೋಟ ಜ್ಯೂಸ್ ಎಲ್ಲ ಕುಡಿತಾರ್ರಿ. ಮಾನ್ಕಾಯಿ ಜ್ಯೂಸ್ ಯಾರು ಕುಡಿಬೇಕ? ನೀ ಕುಡಿದನ?
ನಿಮಗ್ರಿ ಅದ ನನಗೆ ಅಥವಾ ಮಿಕ್ಸ್ ಮಾಡ್ದೆ ಈಗ ವಾ ಸುಮ್ಮನೆ ಮಸ್ತ್ ಮಸ್ತ್ ಆಗ್ತದಿಲ್ರಿ ಸೊಪ್ಪ ಇದು ನೋಡಕತ್ರ ಭಯ ನೀರು ಬರ್ತಾವ ನೋಡಿ ಇದೊಂದು ಆಮ್ಯಾಗ ಹುಂಚೆನೊಂದು ಹೌದ್ರಿ ಅದ್ರ ಹೆಸರು ತಗೊಂಡ್ರ ಬರೀ ಬಾಯ ನೀರ್ ಬರ್ತಾವ ನೋಡ್ರಿ ನೋಡ ದೂರ ಆತ ಹುಂಚೆನು ಡಾರಿಯಾಗಿರ್ಬೇಕು ಮಸ್ತ್ ಇರೋದು ಬಿಡ ಉಪ್ಪು ಖಾರ ಇದನ್ನ ಹಚ್ಕೊಂಡ್ ತಿನ್ನಾಕತ್ತ ಬಿಟ್ರೆ ಆಮ್ಯಾಗ ಚಿಗಳಿ ಒಂದೆ ಹುಬ್ಬಳ್ಯಾಗ ಚಿಗಳಿ ಸಿಗ್ತೈತಿ ಭಾರಿ ಬಿಡ ಅದ ಅದನ್ನ ಬಾಯಾಗ ಇಟ್ಕೊಂಡ್ ಅದನ್ನ ನೆಕ್ಕೊಂತ ಇಡೀ ಹುಬ್ಳಿ ಸಿಡಿಟಿ ಮತ್ತೆ ತುರ್ಗದ ಮೇಲೆ ಅಡ್ಡಾಡಿದ್ರೆ ಮಜಾ ಬರ್ತದ ನೋಡ್ರಿ ಸುಮ್ಮನೆ ಒಂದು ಊಟ ಅವತ್ತು ಏನು ಸ್ಪೆಷಲ್ ಟ್ರಿಪ್ ಅಂತ ಹೇಳಿದ್ರೆ ಇದನ್ನು ಪಾಲಕ್ ಸೊಪ್ಪಿನ ಸಾರು ಕ್ಯಾಬೇಜ್ ಪಲ್ಯ ಬಿಸಿ ಅನ್ನ ಆಮೇಲೆ ಉಪ್ಪಿನಕಾಯಿ ಹೋಮ್ ಮೇಡ್ ಉಪ್ಪಿನಕಾಯಿ ತಮ್ಮನ್ನ ಏನು ಬೆಕ್ಕಿನ ಮರಿ ಆಟಾಡಾಗತ್ತವ ಇಲ್ಲಿ ಟೋಟಲ್ 2 ಮರಿ ಅದಾವು ಇಲ್ಲಿ 2 ಅದಾವ ನೋಡ್ರಿ ಇವು ಬರೇ ಜಗಳ ಮಾಡ್ತಾವ್ರಿ ಈಗ ಅವು ಚಿನ್ನಾಟ ಆಡ್ತಾವ ಮಸ್ತ್ ಇವು ಈಗ ಈ ಬೆಕ್ಕ ನಮ್ಮ ಮನ್ಯಾಗಿದ್ದ 2 ತಿಂಗಳ ಮ್ಯಾಗ ಆತ ಏ ಬಿಡ ತಮ್ಮನ್ನ ಮಾಡಬೇಡ ಪಾಪ ಅದಕ್ಕೆ ನಮ್ಮ ಮನ್ಯಾಗ ಈ ಬೆಕ್ಕಿದ್ದಾಗ 2 ತಿಂಗಳ ಮ್ಯಾಗ ರೂಲ್ ನೀ ಏನ ಈ ಟೈಮ್ನಾಗ ಅರ್ಬಿ ಹೋಗ್ತಿಲ್ಲ ಬಿಸಿಲಿತ್ರಿ ಹಾಂ ಸ್ವಲ್ಪ ನೆಲ ಬಂದ್ಮೇಲೆ ಹೋಗಕತ್ತಿದ್ದೆ ಅರಿವಿ ಒಂದು ಭಾಳ ಅದಾವ ನಾ ಬೆಳಗ್ಗೆ ಒಯ್ಬೇಕಂತ ಮಾಡಿದ್ದೆ ಆದ್ರೆ ತೋರಿಸಿಟ್ಬಿಟ್ಟೆ ನಾವು ಈಗ ಟೈಮ್ 7 ಗಂಟೆ ಆಗುವಂತೆ 7 ಗಂಟೆಗೆ ನೀ ಅರ್ಬಿ ಆಗತ್ತೆ ಅಂತ ಹೇಳಿದ್ರೆ ಇಷ್ಟನೇ ಗೊತ್ತಾಕೈತಿ ನನಗೆ ಕೆಲಸ ಮಾಡುವಂಥ ಉತ್ಸಾಹ ಎಷ್ಟದ ಅಂತೇಳಿ ಹೌದು ಮತ್ತೆ ಇದಕ್ಕೆ ಉತ್ಸಾಹ ಅನ್ಬೋದು ಇದಕ್ಕೆ ಮತ್ತೆ ಇವತ್ತು ಬಿಟ್ಟು ಅಂದ್ರೆ ಮತ್ತೆ ನಾಳೆ ಡಬಲ್ ಹಾಕವು ನೋಡ್ರಿ ಈಗ ಸಂಜೆ ಮುಂದೆ ಕ್ಲೈಮೇಟ್ ಏನು ಮಸ್ತ್ ಐತಿ ಸೂಪರ್ ಆಗೈತೆ ರೀ ವ್ಯೂ ಇಲ್ಲಿ ಆಲ್ ಈಸ್ ವೆಲ್ ನೋಡ್ರಿ ಈಗ ಸಾನಿಯಾ ಚೆರಾಗ ಹಚ್ಚಾಕತ್ತಾಳೆ ಚೆರಾಗ ಹಚ್ಚಿದ ಮ್ಯಾಗ ಏನ್ರಿಪ್ಪ ಅಂದ್ರೆ ಮನೆ ತುಂಬ ಲೋಬಾನ ಹಾಕ್ತೀವಿ ರೀ ಲೋಬಾನ ಹಾಕಾಕಿಗೆ ಇಡ್ಲಿ ಅವನ್ನ ಮಸ್ತ್ ಆಗಿ ಸುಡ್ಬೇಕು ಕೆಂಡ ಆದ್ಮ್ಯಾಗ ತಕ್ಕೋಬೇಕು ಸಾನಿಯಾ ಏನು ಹಚ್ಚಾಕತ್ತಿ ಹಚ್ಚ ಹಿರಮ್ಮ ಹಿರಮ್ಮ ದೇಮ ಲಾಲಿಪಾಪ ಯಾಪ ಕೇಳಪ್ಪ ದೇಮ हमार बेटा खाते थे एक तू का एक दे नानी का मैं नहीं देती किसे माँ वो किसे वो नहीं माँ वो कौन दिलाई सो कौन दिलाई माँ वो सोनी के खा रही ये सोनी के वो खबर है माँ पापू का वो चुप बैठ हिरो दे माँ हिरो हिरो हमार बेटा दे माँ हीरा में वो सद्दाम मामू दे माँ पापू एक देती क्या सद्दाम मामू का पापू को देती जेब नगर माताता अरे देना माँ पापू को पापू दे वो क्या बोल रहा बोला हीरो दीदी देती मुझे हीरो दीदी बहुत अच्छे कर रहा हो पापू देती कि नहीं तू नहीं देते छोड़ ಇವಾಗ ನೋಡ್ರಿಪ್ಪ ನಿಮಗಂತ್ರ ಎಲ್ಲ ಗೊತ್ತೈತ್ರಿ ನಾವು 16ನೇ ತಾರೀಕಿಗೆ ಟೂರ್ ಹೊಂಟಿದ್ವಿ ನಾವು 2 ತಿಂಗಳ ಮುಂಚೆಗನ ನಮ್ದು ಟ್ರೈನ್ ಟಿಕೆಟ್ ಬುಕ್ ಆಗಿತ್ರಿ ಈಗೇನ ಇನ್ನೊಂದು 5-6 ದಿನಕ್ಕಂದ್ರೆ ನಾವು ಹೋಗಿದ್ವಿ ರೀ ಹೋಗೋ ಖುಷಿ ಭಾಳ ಐತ್ರಿ ನಮಗೆ ಆಮೇಲೆ ಹಿಂಗೆಲ್ಲ ಆಕತಿ ಹೆಂಗ್ ಗೊತ್ತಿತ್ರಿ ಹೌದಿಲ್ರಿ ಈಗ ನೋಡ್ರಿ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ವಿ ರೇಷನ್ ತಗೊಂಬಂದಿದ್ವಿ ಆಮೇಲೆ ಹಿಟ್ಟೆಲ್ಲ ಹಾಕಿಸಿ ರೊಟ್ಟಿನೂ ಚಾಲೂ ಮಾಡಿದ್ವಿ ಮೊನ್ನೆ ನಾವು ಮದ್ವಿಗಂತ ಹೋದ್ರ ಅಲ್ಲೊಂದು ತಾಸನ ನಿಂತಿಲ್ರಿ ನಾವು ಇಲ್ವಾ ನಾವು ಟೂರ್ ಹೋಗೋದೈತಿ ನಾವು ರೊಟ್ಟಿ ಮಾಡ್ಕೋಬೇಕು ಕರ್ಚಿಕಾಯಿ ಮಾಡ್ಕೋಬೇಕು ಉಂಡಿ ಮಾಡ್ಕೋಬೇಕು ನಾವು ಇನ್ನೂ ಅಂತಂತ ಹೇಳಿ ಅಷ್ಟು ಓಡ್ ಬಂದ್ವಿ ನಾವು ಬಂದು ರೊಟ್ಟಿ ಮಾಡಿದ್ವಿ ರೀ ಆಮೇಲೆ ಮಾಡಿದಾದ್ಮೇಲೆ ನಿನ್ನೆಲ್ಲ ಇದು TV ಒಳಗೆ ಆಮೇಲೆ ಫೋನ್ ಒಳಗೆಲ್ಲ ನೋಡಿದ್ವಿ ನಾವು ಏನಪ್ಪ ಅಂದ್ರೆ ಈಗ ಅಲ್ಲಿ ಟೂರ್ಗಂತ ಹೋದವ್ರಿಗೆ ಕಾಶ್ಮೀರ ಒಳಗೆ ಹೊಡೆದಾರ್ರಿ ಅವ್ರಿಗೆ ಹೌದಿಲ್ರಿ ಅವ್ರು ಹೊಡೆದಾರ ಈಗ ಅವ್ರಿಗೆ ಎಷ್ಟು ಸಂಕಟ ಈಗ ನಮ್ಮ ಮನೆಗೆ ಯಾರಿಗಾರ ಏನಾರ ಆತಪ್ಪ ಅಂದ್ರೆ ನಮ್ಗೆ ಎಷ್ಟು ಸಂಕಟ ಆಕತ್ರಿ ಅಂತದ್ ಅವ್ರೆಲ್ಲ ಅಲ್ಲಿ ಹೋದವ್ರಿಗೆ ಹೊಡೆದಾರ ಪಾಪ ತಮ್ಮ ಗಂಡುಗಳಿಗೆ ಕಳ್ಕೊಂಡಾರ ಅವ್ರಿಗೆಷ್ಟು ಕಷ್ಟ ಆಗ್ತಿರ್ಬೋದು ಅವ್ರಿಗೆಷ್ಟು ನೋವು ಆಗ್ತಿರ್ಬೋದು ಈ ವಿಧದ ಕಾರಣ ಬೇರೆ ಏನೂ ಅಲ್ಲ ಅದ ಕಾರಣ ರೀ ಅಲ್ಲೇನ್ ಕಾಶ್ಮೀರ ಒಳಗ ಆತಲ್ರಿ ಅದ ಕಾರಣಕ್ಕಿಂತ ಇಲ್ಲಿ ಯುದ್ಧ ನಡೆದೈತ್ರಿ ಹಂಗಾಗಿ ನಾವ್ ಎಲ್ಲೆಲ್ಲಿ ಹೋಗ್ಬೇಕನ್ನೋ ಪ್ಲೇಸ್ ಎಲ್ಲ ಈಗ ಬಂದ್ ಆಗ್ಯಾವ್ರಿ ಅವು
ಹಂಗಾಗಿ ನಾವು ಟೂರಿಗನ್ ಸುಮ್ಮನೆ ಯಾವಾಗ ಬೇಕಾದಾಗ ಹೋಗ್ಬೋದು. ಹ್ಮ್ ಏನ ಅದಕ್ಕೆ ಟೈಮ್ ಭಾಳ ಐತಿ. ಬಟ್ ಈ ದಿನ ಆತಲ್ಲ ಘಟನೆ ಬಾಳ ಇದು ಭಾಳ ಕೆಟ್ಟ ಆತ. ಆಪರೇಷನ್ ಸಿಂಧೂರ್ ಎಫೆಕ್ಟ್ ಏನೈತಲ್ಲ ಭಾಳ ಕಡೆ ಪ್ರಭಾವ ಬೀರತ್ತದ. ಹೌದ್ರಿ. ಈಗ ನೋಡಿ IPL ಮ್ಯಾಚ್ ಸ್ಟಾರ್ಟ್ ಆಗಿದ್ದು, ಈಗ ಅವೆಲ್ಲ ರದ್ದು ಮಾಡಿ ಮತ್ತೆ ಆಗಸ್ಟ್ನಾಗ ಚಾಲು ಆಕತಿ. ಈಗ ಆಗಸ್ಟ್ ಚಲೋ ಕಣ್ರಿ. ಆಗಸ್ಟ್ನಾಗ ಚಾಲು ಆಕಾವು. ಆಮ್ಯಾಗ ನಮ್ದು RCB ಗೆಲ್ಲೋ ಚಾನ್ಸಸ್ ಎಲ್ಲ ಭಾಳ ಇತ್ತು. ಅಂತ ಮ್ಯಾಚ್ ಈಗ ಆಗಸ್ಟ್ನಾಗ ಬಿದ್ದು. ಅಲ್ರಿ ಅವ್ರಿಗೆ ಹೆಂಗಾರ ಮನಸ್ಸು ಬರ್ತೈತ್ರಿಪ್ಪ. ನಾವ್ ನೋಡ್ರಿ ಈಗ ನಮ್ಮ ಮನ್ಯಾಗ ಬೆಕ್ಕಿನ ಮರಿ ಇದ್ದೀಗ 2 ತಿಂಗಳ ಆತ್ರಿ. ಯಾಕೆ ಇಟ್ಕೊಂತೀವಿ ನಾವು? ಅವು ಸಣ್ಣ ಅದಾವು. ಆಮೇಲೆ ನಾವ್ ಈಗ ಹೋಗಿ ಅವನ್ನ ಎಲ್ಲಾರ ಬಿಟ್ಟು ಬಂದೆ ಅಂದ್ರ ಗಾಡಿ ಬಾಯಿ ಸಿಕ್ಕಿಕ್ಕವು. ಆಮೇಲೆ ನಾಯಿ ನೋಡಿದ್ರ ಕಚ್ಕೊಂಡ್ ಹೋಗ್ಕವು, ಬೌಗ ಹಿಡಿತಾವ. ಅವಕ್ಕ ಬ್ಯಾಡ, ಅವು ಇನ್ನೂ ಸ್ವಲ್ಪ ದೊಡ್ಡವಾಗ್ಲಿ ಅಂತ ಹೇಳಿ 2 ತಿಂಗಳ ನಾವು ಜಪಾನ ಮಾಡಾಕತ್ತೆ. ಆಮೇಲೆ ಈಗ ಟೂರ್ಗೆ ಹೋಗೋ ಮುಂದೆ ಯಾರಿಗಾರ ಹೇಳಿ ಯಾರ್ದಾರ ಮನ್ಯಾಗ ಬಿಟ್ಟು ಹೋಗೋ ವ್ಯವಸ್ಥಾನು ಮಾಡಾಕತ್ತಿದ್ವಿ. ನಾವು ಬರೋರು ಸ್ವಲ್ಪ ಬಿಟ್ಕೋರಿಪ್ಪ ಅಂತಂದ್ ಹೇಳಿ. ನಮಗ ಇಷ್ಟ ನಾವೊಂದು ಸಣ್ಣ ಇರ್ಬಿ ಬಿಡ್ಬೇಕಂತ ಹೇಳಿದ್ರೆ ಹಸಲ ವಿಚಾರ ಮಾಡ್ತೀವಿ. ಅವ್ರ ಅಂತದ ಮನುಷ್ಯಾಗ ಹೊಡ್ಯಾಕರ ಹೆಂಗ್ ಮನಸ್ಸು ಬಂತ್ರಿಪ್ಪ. ಪಾಪ ಹೊಸದಾಗ್ ಮದ್ವೆ ಅದಾರ ಅದ್ರೊಳಗ ಅವ್ರ ಗಂಡುಗಳು ಕಳ್ಕೊಂಡ್ ಎಷ್ಟವ್ರ ಸಂಕಟ ಪಡ್ತಿದ್ದಾರ ದೇವ್ರಿಗೆ ಗೊತ್ತ್ರಿಪ್ಪ. ನಮಗಂತ್ರ ಅದ ಕೇಳಿ ಭಾಳ ಅಂದ್ರ ಭಾಳ ದುಃಖ ಆಕತ್ತೈತ್ರಿ ನಮಗ ಟೂರ್ಗೆ ಹೋಗೋದು ಕ್ಯಾನ್ಸಲ್ ಆತಂತ ದುಃಖ ಇಲ್ರಿ ನಮಗ. ಅಲ್ಲಿ ಹಂಗ ಆತಲ್ಲ ಹೊಡೆದಾರಲ್ಲ ಅನ್ನೋದು ದುಃಖನ ಭಾಳ ಐತ್ರಿ ನಮಗ. ಟೂರ್ಗೆ ನಾವ್ ಯಾವಾಗಾದ್ರೂ ಹೋಗ್ಬೋದು. ಈಗ ನೋಡ್ರಿ ಅವ್ರ ಪಾಪ ಕಳ್ಕೊಂಡಾರ. ಅವ್ರ ಮನೆಯೊಳಗೆ ಎಷ್ಟು ಸಂಕಟ, ಎಷ್ಟು ನೋವು ಇದ್ದಿತ್ತು. ಬರೀ ಫ್ಯಾಮಿಲಿ ಮೆಂಬರ್ಗೆ ಆರಾಮಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಸಂಕಟ ಆಗತ್ತ ನಮಗೆ. ಅಂತದವ್ರ ಜೀವನ ಕಳ್ಕೊಂಬಿಟ್ಟಾರ ಅಂತ ಹೇಳಿದ್ರೆ ಎಷ್ಟು ದುಃಖ ಆಗ್ಬೋದು. ನಮಗಂತ್ರ ಕೇಳಿ ಇವಾಗ TV ಒಳಗೆ ಫೋನ್ ನೋಡ್ತೀವಿ ನಮಗ್ ಭಾಳ ಅಂದ್ರ ಭಾಳ ಸಂಕಟ ಆದಂಗ ಆಕತ್ತೈತ್ರಿ. ಬರೀ ಇವ ನ್ಯೂಸ್ ಎಲ್ಲಿ ನೋಡ್ತಿ ಅಲ್ಲಿ ಬರೀ ಇವ ನ್ಯೂಸ್. ಯಾರ ಬಾಯಿ ಕೇಳಿದ್ರಿ ಇವ TV ಹಚ್ಚಿದ್ರನ ಅದ, ಫೋನ್ ಯೂಟ್ಯೂಬ್ ಓಪನ್ ಮಾಡಿದ್ರನ ಅದ ಬರಾಕತ್ತೈತ್ರಿ. ಈಗ ಇಂಥ ಹೊತ್ನಾಗ ನಾವು ಹೋಗ್ಬೇಕನ್ನೋದ ಇದು ಇಲ್ಲ ಬಿಡ್ರಿ ನಮಗ. ನೋಡನ್ರಿ ಯಾವಾಗಾದ್ರ ಹೋದ್ರ ಆತ. ಈಗ 3 ದಿನ ಮಟ ನೋಡನ್ರಿ. ಇದೆಲ್ಲ ತಮ್ಮನೆ ಆತ ಹೋಗನ್ರಿ. ಇಲ್ಲದಂದ್ರ ಸುಮ್ಮನೆ ಟಿಕೆಟ್ ಕ್ಯಾನ್ಸಲ್ ಮಾಡಿ ಸುಮ್ಮನೆ ಇದ್ಬಿಡಣ ಅಂತ. ಹೌದಿಲ್ರಿ? ಮತ್ತೇನ್ ಕ್ಯಾನ್ಸಲ್ ಮಾಡಿದ್ರ 1,000 ರೂಪಾಯಿ ಕಟ್ಟಕ್ಕವ. ಆದ್ರ ಆಗೋಲ್ದಾಗ ಬಿಡ್ರಿಪ್ಪ. ಕಟ್ಟತ್ರ ಆಗ್ಲಿ. ಯಾಕಂದ್ರ ಮಕ್ಕಳು ಮರಿ ಕರ್ಕೊಂಡ್ ಹೋಗೋದ ನಾವು ಶೇಪ್ ಆಗಿ ಬರ್ಬೇಕು. ನೋಡ್ತೀವಿ ಸಣ್ಣ ಸಣ್ಣ ಹುಡುಗರ್ರಿ. ಬ್ಯಾಡ್ರಿ ಹೋಗೋದ ನೋಡೋಣಂತ್ರ. ಆಮೇಲೆ 3 ದಿನ ಆದ್ಮೇಲೆ ಏನಾಕತ್ತೆ.